ಕಾರ್ಯಕ್ರಮ ನಂದನ. ಸಾಧನಾ ಲೋಕ. ಇಂದಿನ ಸಾಧನಾ ಲೋಕದಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ 2022ರಲ್ಲಿ ದಾಖಲಾದ ಕಲಬುರ್ಗಿಯ ಬಾಲಕ ಧ್ರುವಂತ್ ರಾಜೀವ್ ಜೊತೆ ಸಂದರ್ಶನ, ನಂತರ ಹಾಡುಗಳನ್ನ ಕೇಳುವಿರಿ. ಮೊದಲಿಗೆ ಕೇಳಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ 2022ರಲ್ಲಿ ದಾಖಲಾದ ಕಲಬುರ್ಗಿಯ ಬಾಲಕ ಧ್ರುವಂತ್ ರಾಜೀವ್ ಜೊತೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ್ ಪೆರ್ಲಾ. ಆತ್ಮೀಯ ಮಕ್ಕಳೇ, ಸಾಧನಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ಒಬ್ಬ ವಿಶೇಷ ಬಾಲಕ ನಮ್ಮ ಜೊತೆಗಿದ್ದಾನೆ. ಸಾಧನಾ ಲೋಕದಲ್ಲಿ ಸಾಧನೆ ಮಾಡಿದ ಮಕ್ಕಳೇ ನಮ್ಮ ಜೊತೆ ಇರ್ತಾರೆ ಅಲ್ವಾ ಮಕ್ಕಳೇ? ಇವತ್ತು ಕೂಡ ಒಬ್ಬ ಹುಡುಗ ಬಂದಿದ್ದಾನೆ. ಅವನ ಹೆಸರು ಧ್ರುವಂತ್ ಅಂತ. ಅವ ಏನ್ ಮಾಡಿದಾನೆ ಅಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿಬಿಟ್ಟಿದ್ದಾನೆ. ಈಗ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಇವ ಕಲಬುರ್ಗಿಯ ಹುಡುಗ. ಖುಷಿ ಆಗ್ತದೆ ಅವನು ನೋಡುವಾಗ. ಈಗ ಬಂದು ಕೂತಿದ್ದಾನೆ ಸ್ಟುಡಿಯೋದಲ್ಲಿ. ಬರುವಾಗ ಸುಮ್ಮನೆ ಬಂದಿಲ್ಲ, ಅವನು ಮೆಡಲ್ ತಂದಿದ್ದಾನೆ, ಬುಕ್ ಆಫ್ ರೆಕಾರ್ಡ್ ಅನ್ನ ತಂದಿದ್ದಾನೆ, ಟ್ರಿಮ್ ಆಗಿ ಬಂದಿದ್ದಾನೆ ಈಗ ಅಲ್ವಾ? ಧ್ರುವಂತ್ ನಮಸ್ಕಾರ. ನಮಸ್ಕಾರ. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ ಸಂತೋಷ ಬೇರೆ ಇದೆ. ನಿನ್ಗೇನು ಪ್ರೈಸ್ ಸಿಕ್ಕಿದೆ ಅಂತೆಲ್ಲ ಧ್ರುವಂತ್, ಏನದು? ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಏನದು ಹಂಗಂದ್ರೆ? ರೆಕಾರ್ಡ್ 310 ವರ್ಡ್ಸ್ ಹೇಳಿದ್ದೆ. ಯಾವುದರಲ್ಲಿ? ಇಂಗ್ಲಿಷ್ ಸ್ಪೆಲ್ಲಿಂಗ್? ಹೇಗೆ ಕಲ್ತಿ? ಮಮ್ಮಿ ಹೇಳ್ಕೊಟ್ರು. ನಿನ್ಗೆ ಇಂಟ್ರೆಸ್ಟ್ ಬಂತ ಅದ ಅಮ್ಮಮ್ಮಿ ಹೇಳ್ಕೊಡ್ತಾ ಇರುವಾಗ? ಬಂತು. ಪ್ರಾಕ್ಟೀಸ್ ಮಾಡಿದ್ಯಾ ಅವಾಗ ಇದನ್ನೆಲ್ಲ? ಜನವರಿ 22. ಸಂಜೆಗೆ ಮಾಡ್ತೀಯಾ ಪ್ರಾಕ್ಟೀಸ್? ಮಾರ್ನಿಂಗ್ ಮಾಡ್ತೀಯಾ? ಮಾರ್ನಿಂಗ್. ಹೌದು, ಕರೋನಾ ಇದ್ದ ಸಂದರ್ಭದಲ್ಲಿ ಮಾಡಿದ್ದಂತೆ ಅಲ್ವಾ ನೀನು? ಈಗ ನೀವು ಯಾವ ಶಾಲೆಯಲ್ಲಿ ಇದ್ರು ಅಂತ ಓದೋದು? ಫಸ್ಟ್ ಸ್ಟ್ಯಾಂಡರ್ಡ್ ಸ್ಪಾರ್ಕಲ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೌದು, ಅದು ಎಲ್ಲಿ ಬರ್ತದೆ ಆ ಶಾಲೆ? PNT ಕಂಟ್ರ್ ಅಲ್ಲಿ ಬರ್ತದ. ನಿನ್ ತಂದೆಯವರು ಏನ್ ಮಾಡ್ತಾರೆ? ಪಿಡಿಯಾ ಕಾಲೇಜ್ ಇನ್ಸ್ಟ್ರಕ್ಟರ್. ಅಮ್ಮ ಏನ್ ಮಾಡ್ತಾರೆ? ಮನೆಯಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಇದನ್ನೆಲ್ಲ ಕೈಲಿ ಕೊಟ್ಟದ್ದು ನಿನ್ನ ಅಮ್ಮನೆಲ್ವಾ? ಎಷ್ಟು ಸಮಯ ಬೇಕಾಯ್ತು ಇದನ್ನು ಕಲೀಲಿಕ್ಕೆ? 10 days. 10 days ನಲ್ಲಿ ಮಾಡಿಬಿಟ್ಟಿಯಪ್ಪ. 10 days ನಲ್ಲಿ ನೀನು ಈ ಒಂದು ಸಾಧನೆ ಮಾಡಿಬಿಟ್ಟಿಯಪ್ಪ. ಭಾರಿ ವಿಶೇಷ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ನೀನು ದಾಖಲೆ ಆಗಿದೆಯಲ್ಲ? ಹೌದು. ಬಹಳ ಖುಷಿ ಆಯ್ತು. ಅಂದ್ರೆ ಒಂದು 5 ನಿಮಿಷಕ್ಕೆ ಎಷ್ಟು ವರ್ಡ್ಸ್ ಹೇಳ್ತಿ? 310 ವರ್ಡ್ ಹೇಳ್ತೀನಿ. 310? ಖುಷಿ ಆಗ್ತದೆ ಇದನ್ನು ಹೇಳುವಾಗ. ನಿನಗೆ ಬುಕ್ ಆಫ್ ರೆಕಾರ್ಡ್ ಈ ಒಂದು ಮೆಡ್ಲ್ ಬಂದಾಗ ಏನ್ ಅನಿಸ್ತು? ತುಂಬಾ ಖುಷಿ ಆಯ್ತು. ಈಗ ನೀವು 300 ವರ್ಡ್ ಹೇಳ್ತೇನೆ ಅಂತ ಹೇಳಿದ್ಯಲ್ಲ ಧ್ರುವಂತ್, ಅದು ಯಾವ ಪದಗಳು? ಇಂಗ್ಲಿಷ್ ಪದಗಳು ಸರಿ, ಫ್ರೂಟ್ಸ್ ನದ್ದ ಅಥವಾ ಪ್ರಾಣಿಗಳದ್ದ, ಯಾವ್ದು? ಎಲ್ಲ ಇದೆ. ಅಂದ್ರೆ ನಿನಗೆ ಒಬ್ಬರು ಕೇಳಿದಾಗ ನೀನು ಹೇಳ್ತಾ ಹೋಗ್ತಿ? ಹೌದು. ನೀನು ಸ್ವಲ್ಪ ಹೇಳ್ತಿ ಈಗ ನನಗೆ? ಹೇಳ್ತೇನೆ. ಯಾರು ಹೇಳ್ಬೇಕು ನಿನ್ಗೆ? ಹೇಳಿಕೊಡುದು ಯಾರು? ಮಮ್ಮಿ ಹೇಳ್ಬೇಕಾ? ಕವಿತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ಮಗ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರ್ಪಡೆ ಆಗಿದ್ದಾನೆ. ಅದಕ್ಕೆ ತಾಯಿಯ ಕೊಡುಗೆನು ಕೂಡ ಇದೆ, ಯಾಕಂದ್ರೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರಲ್ಲ. ಹೌದು ಸರ್. ದಿನಾ ಪ್ರಾಕ್ಟೀಸ್ ಮಾಡಿದ್ರೆ ಹೇಗೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರಿ? ಫಸ್ಟ್ ನಾನು ಅವನಲ್ಲಿ ಆ ಟ್ಯಾಲೆಂಟ್ ಅನ್ನ ಗುರುತಿಸಿದೆ ಸರ್. ನಾನು ಮೆಮೊರಿ ಪವರ್ ಅಂಡ್ ಸ್ಪೀಡ್ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದ ಅವನು. ಹೊರಗಡೆ ನಾವ್ ಎಲ್ಲಾದ್ರೂ ಕರ್ಕೊಂಡು ಹೋದಾಗ ಮಾಡಿದಾಗ ನಾವೇನಾದ್ರೂ ಹೇಳಿದ್ರೆ ಸಡನ್ ಆಗಿ ಅದು ರಾಂಗ್ ಆಗ್ಲಿ ಕರೆಕ್ಟ್ ಆಗ್ಲಿ ಅದನ್ನ ಸ್ಪೆಲ್ ಮಾಡ್ತಾ ಇದ್ದ. ಹ್ಯಾಬಿಟ್ ಆಗಿ ತಗೊಂಡ ಅವನು. ಸೊ ಈ ಟ್ಯಾಲೆಂಟ್ ಅನ್ನ ನಾನು ಯಾವ್ದ್ರಲ್ಲಾದ್ರೂ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಹೀಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ನಾನು. ಅದರಲ್ಲಿ ಮಕ್ಕಳ ಟ್ಯಾಲೆಂಟ್ ಅನ್ನ ಈ ತರನು ನಾವು ಪ್ರತಿಭೆನ ತೋರಿಸಬಹುದು ಅಂತ ಹೇಳಿ ಗೊತ್ತಾಯ್ತು. ಅಂದ್ರೆ ನೀವು ಹೇಳುವಾಗ ಈಗ ಅವ ಈ ರೀತಿ ಮೆಮೊರಿ ಪವರ್ ಇದ್ದ ಕಾರಣ ಅವ ಶಾಲೆಗಳ ಪಠ್ಯ ಇಂಗ್ಲಿಷ್ ಪಠ್ಯವನ್ನು ಕೂಡ ಚೆನ್ನಾಗಿ ಕಲ್ತಿರ್ಬಹುದಲ್ಲ? ಹೌದು ಸರ್. ಈ ಕಾರಣಕ್ಕಾಗಿ. ಹೌದು ಸರ್. ಅಲ್ವಾ? ನರ್ಸರಿಯಲ್ಲೂ ಕೂಡ ಟಾಪರ್ ಸರ್ ಅವನು. ಏನೇ ಸ್ಟೋರೀಸ್ ಹೇಳ್ಕೊಡ್ಲಿ, ಸ್ಕೂಲಲ್ಲಿ ಏನೇ ಪಾಠಗಳನ್ನ ಹೇಳ್ಕೊಡ್ಲಿ, ಅವತ್ತೇ ಅವನು ನಮ್ಗೆ ಮನೇಲಿ ಒಪ್ಪಿಸ್ತಿದ್ದ ಸರ್. ನರ್ಸರಿ ಬುಕ್ ಅನ್ನು ಕೂಡ ಅವನು ಮ್ಯಾಮ್ ಹೇಳೋಕ್ಕಿಂತ ಮುಂಚೆನೆ ಅವನು ಎಲ್ಲ ಓದಿ ಮುಗಿಸ್ತಿದ್ದ. ಅಷ್ಟು ಮೆಮೊರಿ ಪವರು, ಓದೋದ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಕೂಡ ಇದೆ ಸರ್ ಅವನಿಗೆ. ಮತ್ತೆ ನೆಕ್ಸ್ಟ್ ಏನಾದ್ರೂ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಬಹಳ ಸರ್ ಅವನಿಗೆ. ಈಗ ಈ ರೀತಿ ಒಂದು ಬುಕ್ ಆಫ್ ರೆಕಾರ್ಡ್ ನಲ್ಲಿ ಮಾಡೋಣ ಅಂತ ನಿಮ್ಗೆ ಹೇಗೆ ಆಸಕ್ತಿ ಹುಟ್ಟಿತು? ಹಿಂದೆ ಯಾರು ಮಾಡಿಲ್ವಾ? ಸರ್, ಗೂಗಲ್ ಅಲ್ಲಿ ನಾನು ಸರ್ಚ್ ಮಾಡಿದಾಗ ನನ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಮಕ್ಕಳ ಟ್ಯಾಲೆಂಟ್ ಅನ್ನ ಯಾವ ತರ ನಾವು ಇದನ್ ಮಾಡ್ಕೊಳ್ಬೇಕು ಅಂತ ಸಿಕ್ತು ಸರ್. ಅಲ್ಲಿ ನಾನು 2-3 ಮಕ್ಕಳನ್ನ ಸರ್ಚ್ ಮಾಡಿದಾಗ ನನ್ ಮಗ ಇದ್ರಕ್ಕಿಂತನೂ ಫಾಸ್ಟ್ ಆಗಿ ಹೇಳ್ತಾನಲ್ಲ, ಯಾಕೆ ನಾನು ಅಪ್ಲಿಕೇಶನ್ ಹಾಕ್ಬಾರ್ದು? ಇದಕ್ಕೆ ಹೇಗೆ ಸ್ಟ್ಯಾಂಡರ್ಡ್ ಹೇಗೆ? ಅಂದ್ರೆ ಇಷ್ಟು ಅವಧಿಯಲ್ಲಿ ಇಷ್ಟು ವರ್ಡ್ ಹೇಳ್ಬೇಕಂತ ಹೇಗೆ ಅದು? ನಾನು 2-3 ಮಕ್ಕಳು ನೋಡಿದಾಗ ಅವರು 1 minute ಅಲ್ಲಿ 100 ವರ್ಡ್ಸ್ ಈ ತರ ಎಲ್ಲ ಹೇಳಿದ್ರು. ಸೊ ನನ್ ಮಗನಲ್ಲಿ ನೋಡೋಣ
ಪ್ರಯತ್ನ ಮಾಡಿದೆ ಸರ್. ನಾನು ಪ್ರಯತ್ನ ಮಾಡಿದಾಗ ನನ್ಗೆ ಇವನು ಅವ್ರಕ್ಕಿಂತನೂ ಹೆಚ್ಚಿಗೆ ಹೇಳ್ತಾನಲ್ಲ, ನಾನು ಯಾಕೆ ಅಪ್ಲಿಕೇಶನ್ ಹಾಕ್ಬಾರ್ದು. ಈಗ ನೀವು ನಿಮ್ಮ ಮಗ 5 ನಿಮಿಷದಲ್ಲಿ ಮಾಡಿದ್ದು, ಈ 5 ನಿಮಿಷದಲ್ಲಿ ಈ ಹಿಂದೆ ಎಷ್ಟು ಇತ್ತು ರೆಕಾರ್ಡ್? ನಾನ್ ನೋಡಿದ್ದು 1 ಮಿನಿಟ್ ಅಲ್ಲಿ 50 ವರ್ಡ್ಸ್ ಏನೋ ಹೇಳಿದ್ದು ಒಂದ್ ಹುಡುಗನ್ ನೋಡಿದ್ದೆ. ಸೊ ಅವನಿನ್ನು 3 ಇಯರ್ಸ್ ಏನೋ ಇದ್ದ. ನಾನೇನ್ ಮಾಡಿದೆ, ನನ್ ಮಗನ್ ಏಜ್ ನವ್ರನ್ನೇ ನೋಡೋಣ, ಸರ್ಚ್ ಮಾಡೋಣ ಅಂತ ಸರ್ಚ್ ಮಾಡಿದೆ. ಸೊ ಸರ್ಚ್ ಮಾಡಿದಾಗ ನನ್ಗೆ ಒಂದ್ ಹುಡುಗ, ಕೇರಳದ ಹುಡುಗ, ಅವನು 7 ಮಿನಿಟ್ಸ್ ಅಲ್ಲಿ 300 ವರ್ಡ್ಸ್ ಅನ್ನ ಕವರ್ ಮಾಡ್ದ. ನಾನು ಇವನ್ಗೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಟ್ರೈ ಮಾಡಿದ್ವಿ ಸರ್ ನಾವು. ಇವನ್ 7 ಮಿನಿಟ್ಸ್ ಅಲ್ಲ, ಅದಕ್ಕಿಂತನೂ ಕಡಿಮೆ ಮಿನಿಟ್ಸ್ ಅಲ್ಲಿ ನೋಡೋಣ ಅಂತ ಹೇಳಿ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ. ಆ ಅಪ್ಲಿಕೇಶನ್ ಅಲ್ಲಿ ಇಂಡಿವಿಜುವಲ್ ಅಥವಾ ನೀವು ರೆಕಾರ್ಡ್ ಬ್ರೇಕ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಇಂಡಿವಿಜುವಲ್ ಅಂತ ಹಾಕಿದ್ವಿ ನಾವು. 6 ಮಿನಿಟ್ 45 ಸೆಕೆಂಡ್ಸ್ ಅಲ್ಲಿ 300 ವರ್ಡ್ಸ್ ಅನ್ನ ಮಾಡ್ತಾನೆ ಇವನು ಅಂತ ಹೇಳಿದೆ ನಾನು. ಸೊ ಅವರಿಂದ ನನ್ಗೆ ವಿತಿನ್ 7 ಡೇಸ್ ಅಲ್ಲಿ ನನಗೆ ರಿಪ್ಲೈ ಬಂದ್ ಸರ್. ಒಂದ್ ಮೇಲ್ ಕಳ್ಸಿದ್ರು ಅವರು, ಇದು ಆಲ್ರೆಡಿ ಎಕ್ಸಿಸ್ಟ್ ಆಗ್ಬಿಟ್ಟಿದೆ. 6 ಮಿನಿಟ್ 45 ಸೆಕೆಂಡ್ಸ್, ದಿಸ್ ಇಸ್ ನಾಟ್ ಅ ಟೈಮ್, ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಒಬ್ಳು ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ಅಲ್ಲಿಂದ ಸೌತ್ ಅಲ್ಲಿ ಶಿವಯೋಗಿತಾ ಅನ್ನೋ ಒಂದು ಹುಡುಗಿ 5 ಮಿನಿಟ್ಸ್ ಅಲ್ಲಿ 198 ವರ್ಡ್ಸ್ ಅನ್ನ ಆಲ್ರೆಡಿ ಹೇಳಿದಾಳೆ. ಸೊ ಇದನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರು. ಸೊ ನೀವು ಅವಳ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಬೇಕು. ಬ್ರೇಕ್ ಮಾಡಿದ್ಮೇಲೆ ನಾವು ನಿಮ್ಮ ಮಗನಿಗೆ ಆ ರೆಕಾರ್ಡ್ ಅನ್ನ ಕೊಡ್ತೀವಿ, ಮಾಡ್ತೀರಾ? ಅದಕ್ಕೆ ಏನ್ ಮಾಡಿದ್ರಿ? ಅದು 7 ಡೇಸ್ ನಮ್ಗೆ ಕೊಟ್ರು ಅವರು, ಅಂದ್ರೆ ಮೇಲ್ ಕಳ್ಸಿದ್ರು ನಮ್ಗೆ ಈ ರೀತಿ ಬ್ರೇಕ್ ಮಾಡಿ ಅಂತ ಹೇಳಿ. ಸೊ ನಾವ್ ಅದಕ್ಕೆ ಒಪ್ಕೊಂಡ್ವಿ, ಆಯ್ತು ಬ್ರೇಕ್ ಮಾಡ್ತೀವಿ ನಾವು ಅಂತ ಹೇಳಿ. ಅವ್ರ ಏನ್ ಹೇಳಿದ್ರು ಸರ್, ಮೋರ್ ದೆನ್ 198, 200 ಮಾಡಿದ್ರು ನಿಮ್ಗೆ ಕೊಡ್ತೀವಿ ನಾವು. ಇವನು 5 ಮಿನಿಟ್ಸ್ ಅಲ್ಲಿ 310 ವರ್ಡ್ಸ್ ಮಾಡ್ಬಿಟ್ಟ ಸರ್. ಅದಕ್ಕೆ ನಾನು 310 ವರ್ಡ್ಸ್ ಅನ್ನ ಕವರ್ ಮಾಡಿದಾನಲ್ಲ ಅಂತ ಹೇಳಿ ಅದನ್ನ ನಾವು ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದ ತಕ್ಷಣನೇ ಅವರು ವಿತಿನ್ 2-3 ಡೇಸ್ ಅಲ್ಲಿ ನಿಮ್ದು ಕನ್ಫರ್ಮೇಶನ್ ಆಗ್ಬಿಡ್ತು ಅಂತ ಹೇಳಿ ಇದ್ ಮಾಡ್ಬಿಟ್ರು ಸರ್. ಯಾಕಂದ್ರೆ ಈವರೆಗೂ ಈ ರೆಕಾರ್ಡ್ ಮುರಿದವ್ರು ಯಾರು ಇಲ್ಲ ಸರ್. ನಾನು ಡೈಲಿ ಸರ್ಚ್ ಮಾಡ್ತೀನಿ ಸರ್, ಈ ಒಂದು ಫೀಲ್ಡ್ ಅಲ್ಲಿ ಯಾರಾದ್ರೂ ರೆಕಾರ್ಡ್ ಬ್ರೇಕ್ ಮಾಡಿದಾರಾ ಅಥವಾ ಇಂಡಿವಿಜುವಲ್ ರೆಕಾರ್ಡ್ ಮಾಡಿದಾರ ಅಂತ ಹೇಳಿ. ಇದುವರೆಗೂ ಯಾರು 5 ಮಿನಿಟ್ಸ್ ಅಲ್ಲಿ 310 ವರ್ಡ್ಸ್ ಅನ್ನ ಕವರ್ ಮಾಡಿಲ್ಲ ಸರ್. ಇವನೇ ಈ ರೀತಿ ಒಂದು ಸಾಧನೆ ಮಾಡಿದ್ದೇನೆ. ಇದನ್ನು ಹೇಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಅಥವಾ ಆ ಟೆಸ್ಟ್ ಹೇಗೆ ಕೊಟ್ರಿ ನಿಮ್ಮ ಹುಡುಗನ ಕೇಳಿಸಬಹುದಾ? ಧ್ರುವಂತೆ, ಅಮ್ಮ ಕೇಳ್ತಾರೆ, ಅಮ್ಮ ಕೇಳಿದಾಗ ನೀನು ಪಟ್ಪಟ ಅಂತ ಹೇಳ್ಬೇಕು. ಒಂದಷ್ಟು ಅರ್ಧ ಹೀಗೆ ಮಾಡೋಣ, ಮತ್ತೆ ನಂತರ ಮಾತಾಡೋಣ. ಓಕೆನಾ? ರೈಟ್, ಸ್ಟಾರ್ಟ್ ಮಾಡೋಣವಾ? ಜೋರ ಹೇಳ್ಬೇಕು. ಧ್ರುವಂತ್, ಆರ್ ಯು ರೆಡಿ? ಆಪಲ್, and air, ant, ask, after, ban, bun, big, ball, bit, bold, book, bus, blue, bath, bad, bed, butt, bush, bird, can, cold, coin, cool, cake, crow, cock, class, cock, cap, boat, cat, door, boy, comb, doll, dot, dog, boss, dark, cry, duck, fish, foot, face, fat, fast, coconut, band, camel, 4, goat, good, green, gun, glass, hen, hat, long, like, lunch, leg, lion. ಹೀಗೆ ಕೇಳಿದಾಗೆ ಹೇಳ್ತಾನೆ ಅಲ್ವಾ? ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿರಿ. ಈಗ ಇದು ಹಿಂದೆ ಪ್ರಾಕ್ಟೀಸ್ ಮಾಡಿದ್ದು ಹೊಸ ವರ್ಡ್ ಪದಗಳನ್ನು ಹೇಳುವಾಗ್ಲೂ ಹೇಳ್ತಾನೆ ಅಂದ್ರೆ ಹೇಳ್ತಾನೆ ಸರ್. ಈಗ ಇದು ಪ್ರಾಕ್ಟೀಸ್ ಮಾಡ್ಸೇ 1 ಇಯರ್ ಆಯ್ತು. ಈಗ ಅವನು ಏಜ್ ತಕ್ಕ ಹಾಗೆ ಯಾವ್ಯಾವ ವರ್ಡ್ಸ್ ಅನ್ನ ಇದು ಮಾಡ್ಬೇಕು ಅಂತ ಸೆಟ್ ಮಾಡಿದ್ದೀನಿ ಅಷ್ಟೇ ಸರ್. ಆದ್ರೆ ಅವನಿಗೆ ಇದೆಲ್ಲ ವರ್ಡ್ಸ್ ಬರುತ್ತೆ ಸರ್. ಆಲ್ಮೋಸ್ಟ್ ಆಲ್ ಎಲ್ಲಾ ವರ್ಡ್ಸ್ ಹೇಳ್ತಾನೆ ಸರ್. ಸೊ ಲಾಂಗ್ ಆಗಿರುವಂತ ವರ್ಡ್ಸ್ ಅನ್ನ ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೀಗ. ಸೊ 2 to 10 ಆಲ್ಫಾಬೆಟ್ಸ್ ಇರುವಂತ ವರ್ಡ್ಸ್ ಅನ್ನ ಎಲ್ಲ ಹೇಳ್ತಾನೆ ಸರ್. ಈಗ ಇಂಗ್ಲಿಷ್ ನಲ್ಲಿ ಇಷ್ಟು ಆಸಕ್ತಿ ತೋರಿಸಿದ್ದಾನೆ ಧ್ರುವಂತ್, ಕನ್ನಡದಲ್ಲಿ ತೋರಿಸ್ತಾನೆ, ಮಾತಾಡ್ತಾನೆ ಸರ್. ಹಾಗೇನಿಲ್ಲ, ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದೋದು. ಹಾ ಸರ್, ಇಂಗ್ಲಿಷ್ ಮೀಡಿಯಂ ದಲ್ಲೂ ಅದಕ್ಕೆ ಸುಲಭದಲ್ಲಿ ಇದನ್ನು ಹೇಳ್ತಾನೆ. ಸುಲಭದಲ್ಲಿ ಹೇಳ್ತಾನೆ ಸರ್. ಅನಿಸ್ತದೆ ಇವಾಗ ಕನ್ನಡದಲ್ಲಿ ಕಲ್ತ್ರೆ ಕನ್ನಡದವನ್ನು ಹೀಗೆ ಹೇಳ್ತಾನ ಅಂತ ಅಲ್ವಾ? ಹೇಳ್ತಾನೆ ಸರ್. ನೀನು ಈ ಸ್ಪೆಲ್ಲಿಂಗ್ ಹೇಳೋದು ಅಲ್ಲದೆ ಮತ್ತೇನ್ ಮಾಡ್ತೀಯ? ಆಟ ಆಡ್ತೀಯ? ಯಾವ ಆಟ ಇಷ್ಟ ನಿನಗೆ? ಕ್ರಿಕೆಟ್. ಈಗ ನೀನು ಈ ರೀತಿ ಪ್ರಶಸ್ತಿ ಬಂತಲ್ಲ, ಅವಾರ್ಡ್ ಬಂತಲ್ಲ, ನಿಮ್ಮ ಶಾಲೆಯಲ್ಲಿ ಏನಂದ್ರು ನಿನ್ನ ಫ್ರೆಂಡ್ಸ್ ಎಲ್ಲ? ದೊಡ್ಡ ಬ್ಯಾನರ್ ಮಾಡಿದ್ರ? ನಿನ್ನ ಫೋಟೋ ಎಲ್ಲ ಹಾಕಿದಾರ ಅದರಲ್ಲಿ? ಏನಂದ್ರೆ ಎಲ್ಲ ಸ್ವೀಟ್ ಎಲ್ಲ ಕೊಟ್ರ ನಿನಗೆ? ಸನ್ಮಾನ ಮಾಡಿದ್ರು. ಶಾಲು ಮತ್ತೇನಿತ್ತು? ಬಿಸ್ಕೆಟ್ ಚಾಕ್ಲೇಟ್ ಕೊಟ್ರ? ಅದೆಲ್ಲ ತಗೊಂಡಿದ್ದೆ. ಈಗ ನಿನ್ಗೆ ಇನ್ನೂ ಹೆಚ್ಚು ಇಂತರ ಸಾಧನೆ ಮಾಡ್ಬೇಕಂತ ಅನಿಸ್ತದ? ಅನಿಸ್ತದೆ. ಏನ್ ಮಾಡ್ಬೇಕು ಇನ್ನು ಮುಂದೆ?
ಓ, ಇದು ಆದ್ಮೇಲೆ ಏಷ್ಯಾ ಬುಕ್ ಆಫ್ ಹಾ, ರೆಕಾರ್ಡ್, ಸರ್. ಸ್ಟೆಪ್ ಬೈ ಸ್ಟೆಪ್. ಹಾ ಸರ್. ಸರ್ ಅವನು ಇನ್ನೂ ಒಂದ್ ರೆಕಾರ್ಡ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ದ ಸರ್. ಏನಂತೆ? ಕಾರ್ ಲೋಗೋಸ್ ಹೇಳ್ತಾನೆ ಸರ್. ಹಾ, ಕಾರ್ ಲೋಗೋಸ್. ಕಾರ್ಸ್ದು ಲೋಗೋಸ್ ಅನ್ನ ಕಲ್ಸ್ಕೊಡು ಮಮ್ಮಿ, ನಾನು ಹೇಳ್ತೀನಿ ಅಂತ ಹೇಳ್ದ. ಹಾ, ಹಾ, ಹಾ. ಸೊ ಒಂದ್ 10 ಏನೋ ಹೇಳ್ತಾನೆ ಸರ್. ಈಗ ಅದನ್ನ ಸರ್ಚ್ ಮಾಡಿದೆ ಸರ್. 100 ಹೇಳ್ತಾನ ಅವನು. ಹಾ. ಸೊ ಇವನು ನಾನು ಅದನ್ನ ಹೇಳ್ತೀನಿ, ನನಗೆ ಇನ್ನೂ ಪ್ರಾಕ್ಟೀಸ್ ಮಾಡ್ಸು ನೀನು, ನನಗೆ ತೋರ್ಸೋದನ್ನ. ಯಾಕಪ್ಪ ಕಾರ್ ಲೋಗೋ ಕಲಿಬೇಕಂತ ಆಯ್ತು? ಇಷ್ಟನಾ? ಹೌದು. ಕಾರುಗಳೆಲ್ಲ ಇಷ್ಟ ನನಗೆ. ಹಾ. ಮತ್ತೆ ನೀನೇನ್ ಬೇರೆ ಏನ್ ಮಾಡ್ತಿ? ಆಟ ಆಡ್ತಿ ಅಂತ ಅಂದಿ, ಇದು ಸ್ಪೆಲ್ಲಿಂಗ್ ಹೇಳ್ತಿ, ಮತ್ತೆ ಓದುದ್ರಲ್ಲಿ ಹುಷಾರಿದ್ದಿ? ಹಾ. ಯಾವ ಸಬ್ಜೆಕ್ಟ್ ನಿಂಗೆ ಇಷ್ಟ? ಇಂಗ್ಲಿಷ್, ಮ್ಯಾಥ್ಸ್, ಹಾ. EVS. US, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ವಾ? ಈ 3 ಸಬ್ಜೆಕ್ಟ್ ಇಷ್ಟ. ಇಂಗ್ಲಿಷ್ ನಿನ್ಗೆ ಇಷ್ಟ ಆಗ್ತದೆ ಯಾಕಂದ್ರೆ ಇಷ್ಟು ಸ್ಪೆಲ್ಲಿಂಗ್ ಹೇಳ್ತೀಯಲ್ಲ. ನಿನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದದ್ದು, ಟೀಚರ್ ಹೇಳಿದ್ದೆಲ್ಲ ಗೊತ್ತಾಗ್ತಲ್ಲ ಈ ಒಂದು ಮೆಮರಿ ಪವರ್ ನಿಂದ. ನೀನು ಮುಂದೆ ಏಷ್ಯನ್ ರೆಕಾರ್ಡ್ ಮುರಿಬೇಕು, ವರ್ಲ್ಡ್ ರೆಕಾರ್ಡ್ ಆಗ್ಬೇಕು ಅಲ್ವಾ? ಶಾಲೆಗೆ ಮತ್ತೆ ಎಲ್ಲರಿಗೂ ಹೆಸರು ತರಬೇಕಲ್ಲ? ಹೌದು. ಹಾ. ನಿನ್ನ ಊರು ಹುಬ್ಬಳ್ಳಿ ಅಂತ ಕೇಳಿದ್ದೇನೆ. ಹುಬ್ಬಳ್ಳಿಯಲ್ಲಿ ಯಾರಿದ್ದಾರೆ? ಜಾಜ್ ಇದ್ದಾರೆ. ಅವ್ರಿಗೆ ಏನ್ ಹೇಳಿದ್ದಿ ಇಂಥ ಅವಾರ್ಡ್ ಬಂದಾಗ? ಹೋಗಿ ಹೇಳಿದ್ದಿ? ಹೇಳಿನ್. ಏನಂದ್ರು? ಸೈಕಲ್. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದದಕ್ಕೆ ಸೈಕಲ್ ಬಂತು ಅಲ್ವಾ? ಇನ್ನು ಏಷ್ಯಾ ಬುಕ್ ರೆಕಾರ್ಡ್ ಆದ್ರೆ ಇನ್ನು ದೊಡ್ಡದು ಸಿಗ್ತದೆ ಅಲ್ವಾ? ಹೌದು. ವೆರಿ ಗುಡ್ ಮೇಡಮ್. ಈಗ ಈ ಮಕ್ಕಳು ಈ ರೀತಿಯ ಒಂದು ಹೊಸ ಟ್ಯಾಲೆಂಟ್ ಅನ್ನ ಕಲಿಸ್ಲಿಕ್ಕೆ ದೊಡ್ಡ ಸವಾಲ್ ಅಂತ ಅನಿಸುದಿಲ್ವಾ? ಈಗಿನ ಮಕ್ಕಳು ಓದುವುದು ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ. ಇದು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ವಾ? ಹೌದು ಸರ್, ಇದು ಎಕ್ಸ್ಟ್ರಾ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಸರ್. ಆದ್ರೆ ಅದನ್ನ ನಾವು ಗುರುತಿಸ್ಬೇಕು ಸರ್. ತಂದೆ ತಾಯಿ ಆದವರು ಗುರುತಿಸಿ ಅದಕ್ಕೊಂದು ಒತ್ತು ಕೊಟ್ಟು ನಾವು ಅದನ್ನ ಹೊರಗೆ ತಗೊಂಡ್ ಬರೋದೇ ಒಂದು ಸಾಧನೆ ಅಂತ ಹೇಳ್ಬೋದು. ಈ ರೀತಿ ಒಂದು ದೊಡ್ಡ ಸಾಧನೆ ಮಾಡಿದಾಗ ಏನೆಲ್ಲ ಕೊಟ್ರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನವರು? ಒಂದು ಬುಕ್ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಅವನ ಹೆಸರು ಬರುತ್ತೆ ಸರ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಆ ಬುಕ್ ಕೊಟ್ಟಿದ್ದಾರೆ. ಒಂದು ಮೆಡಲ್ ಕೊಟ್ಟಿದ್ದಾರೆ ಸರ್, ಒಂದು ಪೆನ್ ಕೊಟ್ಟಿದ್ದಾರೆ, ಬ್ಯಾಡ್ಜ್ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಎಸ್ ಸರ್, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಸರ್. ಬೇರೆ ಏನ್ ಕೊಟ್ಟಿದ್ದಾರೆ? ID ಕಾರ್ಡ್. ID ಕಾರ್ಡ್ ಕೊಟ್ಟಿದ್ದಾರೆ. ಓ, ಮರ್ತ್ ಬಿಟ್ಟೆ ನಾನು, ಸಾರಿ. ಅಮ್ಮನಿಗೆ ನೆನಪು ಮಾಡ್ತಾನೆ ನೋಡಿ. ಮೆಮರಿ ಪವರ್ ಅನ್ನೋದು ಅದೇ, ಅದಕ್ಕೆ ಅವ ಅಷ್ಟು ಹುಷಾರಿದ್ದಾನೆ. ID ಕಾರ್ಡ್ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಮನೆಗೆ ಬಂದವರಿಗೆಲ್ಲ ತೋರಿಸ್ತೀಯಾ? ಹೌದು. ಏನಂತಾರೆ ಅವ್ರು ಬಂದವರು? ಗುಡ್ ಅಂತಾರೆ. ಗುಡ್ ಅಂತ ಪಡಿಬೇಕಾದ್ರೆ ಎಷ್ಟು ಕಷ್ಟ ಬಂದಿದ್ಯಲ್ವಾ ನೀನು? ಹೌದು. ರಾಜು ಅಲ್ಲೂರವ್ರೆ, ನೀವು ಮಗನ ಸಾಧನೆ ನೋಡಿದಾಗ ಏನ್ ಅನಿಸ್ತದೆ ನಿಮ್ಗೆ? ತುಂಬಾ ಖುಷಿ ಆಯ್ತು ಸರ್ ನನಗೆ. ಅವನಿನ್ನು LKG ಇದ್ದ. LKG ಇರುವಾಗ ಅವನಿಗೆ ನಾನು ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವನು ಪ್ರತಿಯೊಂದು ಬೋರ್ಡ್ ಗಳನ್ನ, ಶಾಪ್ ಗಳನ್ನ ನೋಡ್ತಾ ಇದ್ದ. ಆ ಸ್ಪೆಲ್ಲಿಂಗ್ ಗಳನ್ನ ಐಡೆಂಟಿಫೈ ಅವ್ರು ಹೇಳಿದ್ರಲ್ಲ, ಈಗ ತಾಯಿ ಕೂಡ ಅದನ್ನೇ ಹೇಳಿದ್ದು, ಅವನಿಗೆ ಬಹಳ ಅದೊಂದು ಮೆಮರಿ ಪವರ್ ಇದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದಾನೆ ಅಂತ. ಕೆಲವೊಂದು ಕಂಪನಿ ಕಾರ್ಗಳಲ್ಲಿ ಲೋಗೋಸ್ ಗಳನ್ನ ಗುರ್ತು ಮಾಡ್ತಾ ಇದ್ದ. ಆ ಕಂಪನಿ ಯಾವ್ದು ಅಂತ ಅವನು ಹೇಳ್ತಾ ಇದ್ದ. ಸೊ ನಮ್ಮ ಮಡದಿ ಜೊತೆ ನಾನು ಇದ್ರ ಬಗ್ಗೆ ಮಾತಾಡಿದೆ. ಏನು ಇವನು ಇಷ್ಟೆಲ್ಲ ಟ್ಯಾಲೆಂಟ್ ಇದೆ, ನಾವ್ ಯಾಕೆ ಇವನಿಗೆ ಯಾವ್ದಾರ ರೆಕಾರ್ಡ್ ಮಾಡಿಸ್ಬಾರ್ದು ಅಂತ ನಾವು ವಿಚಾರ ಮಾಡಿದ್ವಿ. ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಅದಕ್ಕೆ ಫಸ್ಟ್ ಹೋದ್ವಿ ನಾವು. ಆಮೇಲೆ ಇಲ್ಲ ಬೇಡ, ಇಂಡಿಯಾಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ನಮ್ಮ ಮಿಸಸ್ ಕವಿತಾ ಅವ್ರು ಹೇಳಿದ್ಮೇಲೆ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ನಮಗೆ ಆ ಲಿಂಕ್ ಸಿಕ್ಕು. ಆಮೇಲೆ ಅವರಿಗೆ ನಾವು ಕಾಲ್ ಮಾಡ್ಬಿಟ್ಟು ಅದರಿಂದ ನಮಗೆ ಮಾಹಿತಿ ಎಲ್ಲ ಸಿಕ್ಕ ಮೇಲೆ ನಾವು ಇದನ್ನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಇದು ನೇರವಾಗಿ ಭಾಗವಹಿಸಿದ್ದ ಅಲ್ಲ ಆನ್ಲೈನ್ ನಲ್ಲಿ ಭಾಗವಹಿಸಿದ್ದ? ಇದು ಆನ್ಲೈನ್ ನಲ್ಲಿ ಭಾಗವಹಿಸಿದ. ಕೊರೋನಾದ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭ ಇರೋದ್ರಿಂದ ಅವನು ಆನ್ಲೈನ್ ನಲ್ಲಿ ಭಾಗವಹಿಸುವ ಒಂದು ಸಂದರ್ಭ ಬಂತು ಸರ್. ಇವಾಗ ಆತರ ಇಲ್ಲ ಅನ್ಸುತ್ತೆ. ನೀವೇನ್ ಮಾಡ್ತೀರಿ ರಾಜು ಅವರು? ಸರ್ ನಾನು ಈ PDA ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಬೋಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಯಾವ ಸಬ್ಜೆಕ್ಟ್? ನಾನು ಮೆಕ್ಯಾನಿಕಲ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ CAD ಅನ್ನ ತಗೋತಾ ಇದ್ದೀನಿ. ಕವಿತಾ ಅವರೇ, ಈಗ ಮಗ ಬಹಳಷ್ಟು ಸಾಧನೆ ಮಾಡಿದ್ದಾನೆ, ಇನ್ನಷ್ಟು ಸ್ವಲ್ಪ ಸ್ಪೆಲ್ಲಿಂಗ್ ಅನ್ನು ಹೇಳಿಸಬಹುದಾ? ಹಾ ಸರ್, ಸ್ಟಾರ್ಟ್. ಪಾಟ್, ಬ್ಯೂಟಿ, ಪೆನ್, PN, ಪ್ಲಾಂಟ್ಸ್, PNTs, ಪ್ಲಾಟ್, PLOT, ಪ್ಲಾನ್, PN, ಪ್ಯಾಕ್, PSC, ಪೈಪ್, PIP, ಪಿಗ್, PIG, ಪಪ್ಪಿ, PUP, ಪಿಂಕ್, PN, ಪುಷ್, PSC, ರೋಸ್, ROSC, ರನ್, RN, ರೇಟ್, RT, ರೋಡ್, RD, ರಿಂಗ್, Arrange, ರೂಟ್, RUT, ರಾಜ್, RG, ರ್ಯಾಂಕ್, RNK, ರಬ್ಬರ್, RW, ರಾಕೆಟ್, RSK, ರೇಸ್, RC, ರೈಸ್, RC, ಸ್ಟಾರ್, SCR, ಸನ್, S1, ಶಿ, SH, ಟೇಬಲ್, TBL, ತಿನ್, TIM, ಶಾರ್ಟ್, SHOT, ಸ್ಮಾಲ್, SMW, ಸ್ಯಾಡ್, SD, ಸ್ಕೂಲ್, SHW, ಸೋಫಾ, SFA, ಸ್ಯಾಂಡ್, SND, ಸ್ಟೋರಿ, SURY, ಸ್ಲೋ, SLW, ಸ್ಟಾಪ್, STOP, ಸಿಂಗ್, SNG, ಸೆಂಡ್, ಸ್ಕಿನ್, SKM, ಸ್ನೇಕ್, SNK, ಸ್ಟ್ಯಾಂಡ್, SCND, ಟೈಗರ್, TGR, ವ್ಯಾನ್, WN, ವಾಸ್, WS, ವಿನ್, WN, ವೆಂಟ್, WN, ವಾಚ್, WTC, ಯೆಲ್ಲೋ, IWL, ಝೂ, ZWR, Zebra, ZDVR, ವಾಟರ್, WTR, ವಾಶ್, WS, ಬ್ರೆಡ್, BR, ಲಿಸ್ಟ್, BL, ಬೆಸ್ಟ್, BS, ಬೋನ್, BN, ಕಾಲ್, BL, Clap, CLB, ಬ್ಯಾನ್, BN, ಬಾರ್ಡರ್, BRDR, Black, BLSK, ಬಾಕ್ಸ್, BR, ಬೇಬಿ, BL, Brown, BY,
BRW, ಬ್ಯಾಕ್, BSK, ಬೆಲ್, BW, ಬೆಲ್ಟ್, BLT, ಬಕೆಟ್, BSC, cow, CSW, cook, CWK, ಕ್ಯಾಪ್, CP, ಕ್ಲಾಸ್, CLW, cock, CSK, crow. CRW. ಅವ್ರು ಬಹಳ ಉತ್ತಮವಾಗಿ ಹೇಳ್ತಾ ಇದ್ದಾನೆ. ಅಷ್ಟೇ ಸ್ಪೀಡ್ ಆಗಿ ನಿಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾನೆ. ಹಾ ಸರ್, ನೀವು ಹೇಳಿ ಹಾ ಸರ್, ಮುಗಿಸುವಷ್ಟಿಗೆ ಅವ್ರು ಬರ್ತಾ ಹಾ ಇದ್ದಾರೆ. ಸರ್. ಈಗ ನಿಮ್ಗೆ ಎಷ್ಟು ಮಕ್ಕಳು ಕವಿತಾ ಅವರೇ? ನನ್ಗೆ 2 ಮಕ್ಕಳು ಸರ್. ಇವನು ಚಿಕ್ಕವನ್ ಸರ್, ದೊಡ್ಡವಳು ಮಗಳಿದ್ದಾಳೆ ದಿಶಾ ಆಲೂರ್ ಅಂತ ಹೇಳಿ. ಅವಳು ಸೆಂಟ್ ಜೋಸೆಫ್ ಅಲ್ಲಿ ಓದ್ತಾ ಇದ್ದಾಳೆ ಸರ್. ಅವಳಲ್ಲಿ ಈ ರೀತಿ ಏನಾದ್ರೂ ಟ್ಯಾಲೆಂಟ್ ಇದೆನಾ? ಸಿಂಗಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇದೆ ಸರ್ ಅವಳಿಗೆ. ಆಮೇಲೆ ಅದರ್ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ ಸರ್. ಮ್ಯಾಥ್ಸ್ ಟ್ಯಾಲೆಂಟ್ ಎಕ್ಸಾಮ್ ದಲ್ಲಿ, ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮ್, ಕನ್ನಡ ಟ್ಯಾಲೆಂಟ್ ಎಕ್ಸಾಮ್, ಎಲ್ಲದರಲ್ಲೂ ಟ್ಯಾಲೆಂಟ್ ಎಕ್ಸಾಮ್ ದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಳೆ ಸರ್. ಎಲ್ಲದರಲ್ಲೂ ಸರ್ಟಿಫಿಕೇಟ್ ಅಂಡ್ ಪ್ರೈಸಸ್ ತಗೊಂಡ್ ಬಂದಿದ್ದಾಳೆ. ಆಮೇಲೆ ಕ್ಲಾಸ್ ಅಲ್ಲಿ ಕೂಡ ಹೈಯೆಸ್ಟ್ ಮಾರ್ಕ್ಸ್ ಇಂದಾನೆ ಪಾಸ್ ಆಗ್ತಾಳೆ ಸರ್. ಅಂದ್ರೆ ಇಬ್ಬರು ಮಕ್ಕಳು ಬಹಳಷ್ಟು ಟ್ಯಾಲೆಂಟೆಡ್. ಹಾ ಸರ್, ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಸರ್. ಎಸ್ ಸರ್. ಈಗ ಈ ರೀತಿ ಮಾಡಬೇಕಾದ್ರೆ ನೀವು ಕೂಡ ಸಮಯ ವಿನಿಯೋಗಿಸಬೇಕು. ನಾವು ಈಗ ಇವತ್ತಿನ ದಿನಮಾನದಲ್ಲಿ ಏನು ಮಾತಾಡ್ತೇವೆ, ಪುರ್ಸೋತಿಲ್ಲ ಅಂತ. ಇದನ್ನೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮಗೆ? ನಮ್ಮ ಯಜಮಾನ್ರ ಸಪೋರ್ಟ್ ಇಂದ ಸರ್. ಅವರು ಇದುವರೆಗೂ ನಾವ್ ಏನೇ ಮಾಡಿದ್ರು, ನಾನು ಏನೇ ಮಾಡಿದ್ರು ಅದಕ್ಕೆ ಇಲ್ಲ ಅಂತ ಹೇಳಿಲ್ಲ ಸರ್. ಎವ್ರಿ ಟೈಮು ನನಗೆ ನೀ ಏನ್ ಮಾಡ್ತೀಯ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಇರ್ತೀನಿ ಅಂತ ಹೇಳಿ ಆ ಧೈರ್ಯವನ್ನ ಕೊಟ್ಟಿದ್ದಕ್ಕೆ ನಾವ್ ಇಷ್ಟು ಮುಂದುವರಿಯಕ್ ಸಾಧ್ಯ ಆಯ್ತು ಸರ್ ನಮ್ಗೆ ಅಂತ ಹೇಳ್ಬೋದು ಸರ್. ಈಗ ಮುಂದಿನ ಪ್ರಯತ್ನ ಏನು? ಮುಂದಿನ ಪ್ರಯತ್ನ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಹೋಗ್ಬೇಕು ಅಂತ ಇದೀವಿ ಸರ್. ಅಪ್ಲೈ ಮಾಡ್ಬೇಕು ಅಂತ ಇದೀವಿ. ಒಳ್ಳೇದು. ರಾಜೀವ್ ಅವರು ಬಹಳ ಪ್ರೌಢ ನಿಮಗೆ, ಯಾಕಂದ್ರೆ ಟ್ಯಾಲೆಂಟೆಡ್ ಮಕ್ಕಳ ತಂದೆ. ಇದು ಎಲ್ಲ ಆದರ್ಶ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಯಾವುದನ್ನು ಮಾಡೋದಿಲ್ಲ, ಅವ್ರು ಶಾಲೆಯಲ್ಲಿ ಏನು ಓದ್ತಾರೆ ಅಷ್ಟೇ ಮಾಡ್ಲಿ ಅಂತ. ಆದ್ರೆ ನಾವು ಕೂಡ ಪ್ರಯತ್ನ ಪಟ್ರೆ ಮಕ್ಕಳು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಏರ್ಬಹುದು, ದಾಖಲೆಗಳನ್ನ ಮಾಡಬಹುದು ಅಂತ ಅನಿಸುದಿಲ್ಲ ನಿಮಗೆ? ತಂದೆ ತಾಯಿ ಮನೆಯಲ್ಲಿ ಪ್ರಯತ್ನ ಬೇಕೇ ಬೇಕು ಸರ್. ಪ್ರಯತ್ನ ಇದ್ರೆ ಖಂಡಿತವಾಗಿ ಅವರನ್ನ ನಾವು ಮುಂತರಬಹುದು. ಅದಕ್ಕೆ ಸತತ ಪ್ರಯತ್ನ ತುಂಬಾ ಮುಖ್ಯವಾಗ್ತದೆ. ಅವ್ರನ್ನ ನಾವು ಖಂಡಿತವಾಗಿ ಒಂದೇ ವಿಭಾಗ ಅಲ್ಲ ಸರ್, ಎಲ್ಲಾ ವಿಭಾಗದಲ್ಲಿ ನಾವು ಅವರನ್ನ ಮುಂತರ್ಲಿಕ್ಕೆ ಬಯಸ್ಬೇಕು ಸರ್ ಈಗಿನ ಒಂದು ಸಿಚುವೇಶನ್ ಅಲ್ಲಿ. ಕವಿತಾ ಅವರೇ, ಈಗ ನಿಮ್ಮ ಹಾಗೆ ಮಕ್ಕಳನ್ನು ಹೊಂದಿದವರು ತುಂಬಾ ಮಂದಿ ಇರ್ತಾರೆ. ಹೌದು ಸರ್. ಅವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಅವರಿಗೆ ನೀವು ಒಬ್ಬ ತಾಯಿಯಾಗಿ ಒಬ್ಬ ತಾಯಿಯಾಗಿ ಸರ್, ಮಕ್ಕಳನ್ನ ನಾವು ಪ್ರೆಷರ್ ಹಾಕ್ಬಾರ್ದು ಸರ್. ಅವ್ರ ಮೇಲೆ ಮೊಬೈಲ್ ಅನ್ನ ಜಾಸ್ತಿ ಮಕ್ಕಳ ಕೈಯಲ್ಲಿ ಕೊಡಬಾರ್ದು ಸರ್. ಆಮೇಲೆ ಅವರ ಒಂದು ಭವಿಷ್ಯವನ್ನ ಕಟ್ಟಿಕೊಡಕ್ಕೆ ಸೊ ನಾವು ಯಾವಾಗ್ಲೂ ಸಪೋರ್ಟಿವ್ ಆಗಿರ್ಬೇಕು ಸರ್. ಕವಿತಾ ಅವರೇ, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಮನೆಯೇ ಮೊದಲ ಪಾಠ ಶಾಲೆ, ತಾಯಿ ಮೊದಲ ಗುರು ಅಂತ. ತಾಯಿ ಒಂದು ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಧ್ರುವಂತಿ ಹೇಗೆ ಬೆಳೆದಾನೆ ಹಾಗೆ ಎಲ್ಲ ಮಕ್ಕಳ ಕೂಡ ಬೆಳಿಲಿಕ್ಕೆ ಸಾಧ್ಯ ಇದೆ. ಇಷ್ಟೇ, ಅವರು ತನ್ನ ಸಮಯವನ್ನ ದಾನ ಮಾಡಬೇಕು, ಮಕ್ಕಳಿಗಾಗಿ ವಿನಿಯೋಗಿಸಬೇಕು. ಈಗ ಏನಾಗಿದೆ, ಈ ಒತ್ತಡದ ಬದುಕಿನಲ್ಲಿ ಮಕ್ಕಳ ಜೊತೆ ಕಾಲ ಕಳೆಯಲಿಕ್ಕೆ ಸಮಯ ಇಲ್ಲದಾಗಿದೆ. ಆದ ಕಾರಣ ಸಂಸ್ಕಾರದಿಂದ ವಂಚಿತರಾಗ್ತಾರೆ. ಈ ರೀತಿಯ ಜ್ಞಾನದ ಬೆಳಕಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ತುಂಬಾ ಒಳ್ಳೇದು. ಸಾಧನಾ ಲೋಕದಲ್ಲಿ ಧ್ರುವಂತನ ಈ ಒಂದು ಸಾಧನೆ ಇತರ ಮಕ್ಕಳಿಗೆ ಬಹಳಷ್ಟು ದೊಡ್ಡ ಮಾದರಿ. ಈ ರೀತಿಯಾಗಿ ನಮ್ಮ ಇತರ ಮಕ್ಕಳು ಕೂಡ ಒಂದಲ್ಲ ಒಂದು ಸಾಧನೆಯನ್ನ ಮಾಡ್ಲಿ, ಧ್ರುವಂತನ ಹಾಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯನ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಬರ್ಲಿ ಅಂತ ಆಶಿಸೋಣ. ತಂದೆ ತಾಯಿ, ನೀವು ಕವಿತಾ ಮತ್ತು ರಜು, ನೀವು ಇಬ್ರು ಕೂಡ ಮಗನಿಗಾಗಿ, ನಿಮ್ಮ ದೊಡ್ಡ ಮಗಳಿಗಾಗಿ ತುಂಬಾ ಸಮಯವನ್ನು ವಿನಿಯೋಗಿಸಿ ಒಂದು ಆದರ್ಶದ ಮಕ್ಕಳಾಗಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಮಕ್ಕಳ ಪರವಾಗಿ ನಿಮ್ಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ 2022ರಲ್ಲಿ ದಾಖಲಾದ ಕಲಬುರ್ಗಿಯ ಬಾಲಕ ಧ್ರುವಂತ್ ರಾಜೀವ್ ಜೊತೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಮಕ್ಕಳೇ, ಈಗ ಹಾಡುಗಳನ್ನ ಕೇಳೋಣ. ಆರಂಭ
ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ನಂದನ ಕಾರ್ಯಕ್ರಮ ಮೂಡಿ ಬಂತು.